ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾನು ಲೈವಲ್ಲಿದ್ದಾಗ ಅಥವಾ ನಾನು ನಮ್ಮ ಇನ್ಸ್ಟಾಗ್ರಾಮಿಗೆ ಒಂದಿಷ್ಟು ನನ್ನ 2-3 ವಿದ್ಯಾರ್ಥಿಗಳು ಕಾಮೆಂಟ್ ಹಾಕ್ತಾ ಇರುವಂಥದ್ದು, ಸರ್ BSc ನರ್ಸಿಂಗ್ ಫಸ್ಟ್ ಸೆಮಿಸ್ಟ್ರದ್ದು ಅಥವಾ ಸೆಮಿಸ್ಟರ್ ರಿಸಲ್ಟ್ ಇವತ್ತು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಏನಾದರೂ ನಿಮ್ಗೆ ಐಡಿಯಾ ಇದ್ದರೆ ಹೇಳಿ ಅಂಥೇಳಿ ನಾನು ಅಲ್ಲಿ ಕೂಡ ರಿಪ್ಲೈ ಮಾಡಿದ್ದೀನಿ ಆ ವಿದ್ಯಾರ್ಥಿಗಳಿಗೆ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳು ಯಾರಾದಿದ್ದರೆ ಅವರೂ ಕೂಡ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡ್ತಿರುವಂಥದ್ದು. ನಾನು ಯೂಶ್ವಲ್ ಆಗಿ BSc ನರ್ಸಿಂಗ್ ರಿಸಲ್ಟಿಗೆ ಸಂಬಂಧಿಸಿದಂತೆ ಯಾವುದೇ ಥರಂಥ ಅಪ್ಡೇಟನ್ನು ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನೋಡಿ, ವ್ಯಾಲ್ಯುವೇಷನ್ಸ್ ಬಗ್ಗೆ ಬಂದಾಗ, ಸೊ ನಮ್ಮ ಸಮೀಪದಲ್ಲಿರುವಂಥ ಸೆಂಟ್ರಿಗೆ ನಾನು ಕೂಡ ವ್ಯಾಲ್ಯುವೇಷನ್ ಹೋಗ್ತಾ ಇದ್ದೆ. ಆದರೆ ಬೇರೆ ಒಂದು ಕೋರ್ಸ್ಗಳ ವ್ಯಾಲ್ಯುವೇಷನ್ಗೆ ಹೋದಾಗ ಅಲ್ಲಿ ಕೂಡ BSc ನರ್ಸಿಂಗ್ ಮಾಡುವಂತಹ ಲೆಕ್ಚರರ್ಗಳು ಮತ್ತು ಡಾಕ್ಟ್ರುಗಳು ವ್ಯಾಲ್ಯುವೇಷನ್ ಮಾಡ್ತಾಯಿದ್ರು. ನಿಮ್ಮ BSc ನರ್ಸಿಂಗ್ ಪೇಪರ್ ವ್ಯಾಲ್ಯುವೇಷನ್, ಡಿಜಿಟಲ್ ವ್ಯಾಲ್ಯುವೇಷನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೆ, ಜೊತೆಗೆ ಕೂತ್ಕೊಂಡು ಕೂಡ ವ್ಯಾಲ್ಯುವೇಷನ್ ಮಾಡ್ತಾಯಿದ್ದೆ. ಸೊ ಸಂಪೂರ್ಣವಾಗಿ ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿರುವಂಥದ್ದು ಓಕೆ, ನಾನು ನನ್ನ ಕಣ್ಣಾರೆ ನೋಡಿದ ಹಾಗೆ ನಿಮ್ಮಗಳಿಗೆ ಸೊ ಮಂಗಳವಾರ ತನಕನೂ ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿದೆ. ಸೊ ಏನಾಗಿತ್ತು ಅಂದರೆ, ಒಂದಷ್ಟು QP ಕೋಡ್ಗಳು ರಿಜೆಕ್ಟ್ ಆಗ್ತವೆ. ಅವು ಏನಾಗಿರ್ತವೆ, ಸ್ಕ್ಯಾನ್ ಮಾಡಬೇಕಾದರೆ ಅವು ಬೇರೆ ಒಂದು QP ಕೋಡ್ಗೆ ಮರ್ಜ್ ಆಗಿರ್ತವೆ. ಅಂಥವುಗಳನ್ನು ಸೇರಿಸಿ ನಾನು ಹೇಳ್ತಾ ಇರುವಂಥದ್ದು ನಿಮಗೆ ಮಂಗಳವಾರ ಏನಾಗಿದೆಯಪ್ಪ ಅಂದರೆ ಕಂಪ್ಲೀಟಾಗಿ ಏನು 1, 2, 3, 4 ಅಂತ ಪೇಪರ್ಸ್ ಇದ್ದು, ಸೊ ಅವುಗಳು ಕಂಪ್ಲೀಟ್ ಆಗಿರುವಂಥದ್ದು ನಾನು ನೋಡಿದಾಗೆ, ಕಣ್ಣಾರೆ ನೋಡಿದಾಗೆ ಮಂಗಳವಾರ ತನಕನೂ ವ್ಯಾಲ್ಯುವೇಷನ್ ನಾನು ನೋಡಿದ್ದೀನಿ. ಒಂದಷ್ಟು ಡಾಕ್ಟ್ರುಗಳು ಕೂತ್ಕೊಂಡಿದ್ದರು. ಓಕೆ, ಆಮೇಲೆ ನೀವು ಕೇಳ್ತಾ ಇದ್ದೀರಿ ಇವತ್ತು ರಿಸಲ್ಟ್ ಬರುತ್ತೆ ಅಂತೇಳಿ. ಅದು ಹೆಂಗೆ ಸಾಧ್ಯ ರೀ? ಡಿಜಿಟಲ್ ವ್ಯಾಲ್ಯುವೇಷನ್ ನಡೀತಾ ಇದೆ. ಇದು ಮುಗಿದ ತಕ್ಷಣವೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ನಾವು ಏನು AI ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದೀವಾ? ಇಲ್ಲ, ಇನ್ನೂ ನಾವು ಮ್ಯಾನುವಲ್ ಬೇಸಿಸ್ ಮೇಲೇ ಇದ್ದೀವಿ. ಇನ್ನು ನಿಮ್ಮ ಒಂದು QR ಕೋಡ್, ಯಾಕಂದರೆ QR ಕೋಡದೊಂದಿಗೆ ಏನಾಗಿದೆಯಪ್ಪ ಅಂತಂದರೆ ನಿಮ್ಮದು ವ್ಯಾಲ್ಯುವೇಷನ್ ಆಗಿದೆ QR ಕೋಡ್ ಮೇಲೇ. ಆ QR ಕೋಡನ್ನು ನಿಮ್ಮ ಒಂದು ರಿಜಿಸ್ಟ್ರಿ ನಂಬರ್ಗೆ ಮ್ಯಾಚ್ ಮಾಡ್ಕೋಬೇಕು. ಓಕೆ, ಅದಕ್ಕೆ ನೀವು ಪಿನ್ನಿಂಗ್ ಅಂತ ಕರಿತೀರಿ. ಸೊ ಅದನ್ನು ಮಾಡ್ಕೋಬೇಕು. ಅದನ್ನು ಮಾಡಿಕೊಂಡು ಅದನ್ನು ರೀಚೆಕ್ ಮಾಡ್ಕೋಬೇಕು. ಆಮೇಲೆ ಏನಾದರೂ ಡಾಟಾ ಮಿಸ್ಸಿಂಗ್ ಆಗಿದೆಯೋ ಅಥವಾ ಸಬ್ಜೆಕ್ಟ್ ಮಿಸ್ಸಿಂಗ್ ಆಗಿದೆಯೋ ನೋಡ್ಕೋಬೇಕು. ಮತ್ತು ಪ್ರಾಕ್ಟಿಕಲ್ಗಳನ್ನು ಸೇರಿಸ್ಕೋಬೇಕು. ಅದಕ್ಕೆ ಇದೆಲ್ಲ ಮಾಡಬೇಕಂತಂದರೆ ಒಂದು ವಾರ ಆದರೂ ಬೇಕಲ್ವಾ? ಓಕೆ, ನೀವು ಹೇಳ್ತಾ ಇದ್ದೀರಿ 2 ಡೇಸಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದಾರೆ ಅಂತೇಳಿ. ನನ್ನ ಪ್ರಕಾರ ಈಗ ಜಸ್ಟ್ 2-3 ಡೇಸು ಕಂಪ್ಲೀಟ್ ಆಗಿಲ್ಲ ಈ ಒಂದು ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿ. 2-3 ದಿವಸದಲ್ಲಿ ಅದು ಹೆಂಗೆ ಸಾಧ್ಯ ಆಗುತ್ತೆ? ಅಷ್ಟೊಂದು ಬಲ್ಕಲ್ಲಿರುವಂತಹ ಡಾಟಾವನ್ನು ಹ್ಯಾಂಡಲ್ ಮಾಡಬೇಕಂತಂದರೆ. ಸೊ ಹೀಗಾಗಿ ನನಗನ್ನಿಸ್ತದೆ ಮುಂದಿನ ವಾರದಲ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಮುಂದಿನ ವಾರ, ಇವತ್ತಂತೆ ಆಗೋದಿಲ್ಲ ರೀ 100%. ಯಾಕಂತಂದರೆ 2 ದಿವಸದಲ್ಲಿ ಹೆಂಗೆ ಪಾಸಿಬಲ್ ರೀ? ಹಂಗೆ ಎರಡು ದಿವಸದಲ್ಲಿ ಪಾಸಿಬಲ್ ಆಗಿದ್ದರೆ GNM ಇವತ್ತು ರಿಸಲ್ಟ್ ಬರಬೇಕಿತ್ತು, ಪ್ಯಾರಾಮೆಡಿಕಲ್ದು ಇವತ್ತು ರಿಸಲ್ಟ್ ಬರಬೇಕಿತ್ತು. ಓಕೆ, ಸೊ ಹಿಂಗಿರಬೇಕಾದ್ರೆ ಅದು ಸಾಧ್ಯವಾದಂಥ ಮಾತು. ಸೊ ಇವತ್ತಂತೆ ರಿಸಲ್ಟ್ ಬರೋಂಗಿಲ್ಲ ರೀ. ಓಕೆ, ಆಮೇಲೆ ನಿಮಗೆ ಉದಾಹರಣೆಗೆ ಒಂದು ವೆಬ್ಸೈಟ್ ತೋರಿಸ್ತೇನೆ. ಸೊ ನೀವು ಫ್ರೀ ಇದ್ದೀರಾ? ಓಕೆ, ನಿಮಗೆ ಏನಪ್ಪ ಸ್ವಲ್ಪ ಒಂದು 5-10 ನಿಮಿಷ ಕೆಲಸ ಇದೆ ಅಂತಂದರೆ ನೀವು ಟೆನ್ಷನ್ ಫ್ರೀಯಾಗಿ ಪ್ರತಿದಿನ, ಸೊ ಜಸ್ಟ್ ನೋಡಿ ಇಲ್ಲಿ ವೆಬ್ಸೈಟ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ, ಓಪನ್ ಆಗುತ್ತಾ, ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನೋಡಿ. ಎಷ್ಟು ಫ್ರೀಯಾಗಿ ಓಪನ್ ಆಗ್ತಾ ಇದೆ. ರಿಸಲ್ಟ್ ಬಂದರೆ ಎಷ್ಟು ಫ್ರೀಯಾಗಿ ಓಪನ್ ಆಗುತ್ತೇನು ರೀ? ಆಗೋದಿಲ್ಲ ರೀ. ನೋಡಿರಿ, ನಾನು ಇನ್ನೂ ಸ್ವಲ್ಪ ಸುತ್ತಿ ಬಿಡಿಸಿ ನಾನು ರಿಸಲ್ಟ್ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ಸೊ ಇಲ್ಲಿ ರಿಸಲ್ಟ್ ಕ್ಲಿಕ್ ಮಾಡಿದರೂ ಕೂಡ ನಾನು ನಿಮಗೆ ಎಷ್ಟು ಈಸಿಯಾಗಿ ಓಪನ್ ಆಗ್ತಾಯಿದೆ. ಸೊ ಇಷ್ಟು ಈಸಿಯಾಗಿ ಓಪನ್ ಆಗೋದಿಲ್ಲ ರಿಸಲ್ಟ್ ಅಪ್ಡೇಟ್ ಆಗಿದ್ದರೆ. ಆಗೋಂಗಿದ್ದಿದ್ರು ಇಷ್ಟು ಓಪನ್ ಆಗ್ತಾ ಇರಲಿಲ್ಲ. ಸೊ ಹೀಗಾಗಿ ಇದನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ. ನೀವು ಹೋಗಿ ಏನು ಮಾಡ್ಬೋದು ಅಂತಂದರೆ, ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೇನೆ ನಾನು. ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಚೆಕ್ ಮಾಡ್ತಾನೇ ಇರಿ. ಓಕೆ, ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಕೈಯಲ್ಲಿದೆ ಇವಾಗ ರಿಸಲ್ಟ್ ವೆಬ್ಸೈಟ್ ಬಂದುಬಿಟ್ಟಿದೆ. ಇದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿರಿ, ಸೆಮಿಸ್ಟ್ರ್ ತೋರಿಸುತ್ತೆ, ಓಪನ್ ಮಾಡ್ಕೊಳ್ರಿ, ನೋಡ್ಕೊರಿ. ಓಕೆನಾ? ಅದನ್ನು ಬಿಟ್ಟುಕೊಟ್ಟು ನೀವು ನನಗೆ ಕೇಳಿದರೆ ನಾನು ಹಾಗೇನಾದಿದ್ರಪ್ಪ ಅಂದ್ರೆ ನಾನು ವಿಡಿಯೋ ಮಾಡಿ ಹಾಕ್ಬೋದು, ಇಲ್ಲ ಅಂತಿಲ್ಲ. ಬಟ್ ಇದರ ಮೇಲೆ ನಾನು ಲಕ್ಷ್ಯ ಕುಂದಲಿಕ್ಕೂ ಕೂಡ ನನಗೆ ಆಗೋದಿಲ್ಲ. ಯಾಕಂದರೆ ಬೇರೆ ನಂದು ವರ್ಕಲ್ಲಿ ಇರೋದರಿಂದ ನಾನು ಭಾಳ ಮರೆತು ಬಿಡ್ತೀನಿ ಎಲ್ಲನೂ ಕೂಡ. ನನಗೆ ನೋಡಲಿಕ್ಕೂ ಆಗೋದಿಲ್ಲ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ನೀವೇ ನೋಡ್ತಾ ಇರಿ. ಡೈಲಿ ನೋಡಿ, ಯಾರು ಬೇಡ ಅಂತ ಹೇಳ್ತಾರೆ. ಈ ಸರ್ವರ್ ಬಿಸಿ ಬಂದುಬಿಟ್ರೆ ನೋಡಿ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಸರ್ವರ್ ಬಿಸಿ ಬಂದುಬಿಟ್ರೆ ತಿಳ್ಕೊಂಬಿಡ್ರಿ ಅಪ್ಡೇಟ್ ಆಗ್ತಾಯಿದೆ ಅಂತ ಅರ್ಥ.